ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ರಾಗಿ ಮತ್ತು ಜೋಳದ ಹಿಟ್ಟನ್ನು ಬಳಸಿ ಮಾಡಿದಂತಹ ಚಾಕ್ಲೇಟ್ ಹಲ್ವಾ. ತುಂಬಾ ಸುಲಭವಾದ ರೆಸಿಪಿ. ಮಕ್ಕಳು ಚಾಕ್ಲೇಟ್ ಕೇಳಿದರೆ ಈ ರೆಸಿಪಿಯನ್ನು ಮಾಡಿಕೊಡ್ಬೋದು. ನೋಡಿ, ಇಲ್ಲಿ ನಾನು 3 ಟೇಬಲ್ ಸ್ಪೂನ್ನಷ್ಟು ಜೋಳದ ಹಿಟ್ಟು ಹಾಗೆ 3 ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದನ್ನೊಂದು 3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಈ ರೀತಿ 3 ನಿಮಿಷ ಸ್ವಲ್ಪ ಹುರಿದರೆ ಸಾಕು. ಹಿಟ್ಟನ್ನು ಹುರಿದಾದ್ಮೇಲೆ ನಾವು ಬೆಲ್ಲದ ಸಿರಪ್ ತಯಾರಿಸಲಿಕ್ಕಿದೆ. ಅದಕ್ಕೋಸ್ಕರ ನಾನಿಲ್ಲಿ 2 ಕಪ್ನಷ್ಟು ನೀರನ್ನು ತಗೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಖರ್ಜೂರದ ಬೆಲ್ಲ ಸಿಗುತ್ತೆ. ಆ ಖರ್ಜೂರದ ಬೆಲ್ಲವನ್ನು ಬಳಸ್ತಾ ಇದ್ದೇನೆ. ನಮಗೆ ಊರಿನಲ್ಲಿ ಆದರೆ ಓಲೆ ಬೆಲ್ಲ ಸಿಗುತ್ತೆ. ಓಲೆ ಬೆಲ್ಲವನ್ನು ಬಳಸ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ನಾನು ಕೋಕೋ ಪೌಡರನ್ನು ಬಳಸ್ತಾ ಇದ್ದೇನೆ ಚಾಕ್ಲೇಟ್ ಟೇಸ್ಟ್ ಕೊಡಲಿಕ್ಕೋಸ್ಕರ. ಇದನ್ನು ಚೆನ್ನಾಗಿ ಈ ರೋಸ್ಟ್ ಮಾಡಿದ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ಬೆಲ್ಲ ಏನಿದೆ ಚೆನ್ನಾಗಿ ಇದು ಕರಗಬೇಕು. ಬೆಲ್ಲವನ್ನು ಕರಗಿದ ನಂತರ ಈ ನೀರನ್ನು ಸ್ವಲ್ಪ 2 ನಿಮಿಷ ಕುದಿಸಿ ಬೆಲ್ಲದ ಸಿರಪ್ ತಯಾರಾಗುತ್ತೆ. ರೋಸ್ಟ್ ಮಾಡಿದ ಈ ಹಿಟ್ಟನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಹಿಟ್ಟನ್ನು ಸೇರಿಸಿಕೊಂಡು ಚೆನ್ನಾಗಿ ಗಂಟು ಕಟ್ಟದ ಹಾಗೆ ಬೇಗನೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅರ್ಧ ಗ್ಲಾಸ್ನಷ್ಟು ಫ್ರೆಶ್ ಮಿಲ್ಕನ್ನು ಬಳಸ್ತಾ ಇದ್ದೇನೆ. ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಮೆಲ್ಲನೆ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ಬಳಸಿದ್ರೂ ಹಲ್ವಾದ ಟೆಕ್ಸ್ಚರ್ ಬರಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ಹಾಲನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಸಾಕು, ಟೇಸ್ಟಿಗೋಸ್ಕರ ಹಾಕ್ಕೊಳ್ಳೋದು. ಇಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಗೆ 3 ಟೇಬಲ್ ಸ್ಪೂನ್ನಷ್ಟು ಆಲಿವ್ ಆಯಿಲನ್ನು ಬಳಸ್ತಾ ಇದ್ದೇನೆ. ಈ ಹಂತದಲ್ಲಿ ತುಪ್ಪ ಮತ್ತು ಆಲಿವ್ ಆಯಿಲನ್ನು ಸೇರಿಸಿಕೊಂಡು ತಳ ಬಿಟ್ಟು ಬರುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ತುಪ್ಪ ಬೇಕಿದ್ರೆ ತುಪ್ಪನೇ ಬಳಸ್ಕೊಳ್ಬಹುದು. ಆಲಿವ್ ಆಯಿಲನ್ನು ಬಳಸ್ಕೊಳ್ಳೇಬೇಕಂತ ಏನಿಲ್ಲ, ತುಪ್ಪವನ್ನೇ ಬಳಸ್ಕೊಳ್ಬಹುದು. ಹೀಗೆ ನೋಡಿ, ತಳ ಬಿಟ್ಟು ಬಂತು, ನಮ್ಮ ಹಲ್ವಾ ರೆಡಿ ಆಯಿತು. ಸ್ವಲ್ಪನೇ ತುಪ್ಪವನ್ನು ಈ ಪ್ಲೇಟಿಗೆ ನಾನು ಸವರ್ಕೊಳ್ತಾ ಇದ್ದೇನೆ. ಹಾಗೆ ಈ ಹಲ್ವವನ್ನು ಇದರ ಮೇಲೆ ಹರಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಇವಾಗ ಆರಬೇಕಾಗುತ್ತೆ. ಬಿಸಿ ಇದೆ, ಪೂರ್ತಿಯಾಗಿದು ಆರಲಿಕ್ಕೆ ಬಿಡಬೇಕಾಗುತ್ತೆ. ಇವಾಗ ಕಂಪ್ಲೀಟಾಗಿ ಇದು ಆರಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಲ್ವಾ. ಇದನ್ನು ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೋದು. ನನ್ನ ಮಗಳಿಗೆ ಚಾಕ್ಲೇಟ್ ಕೇಳಿದಾಗ ಈ ರೀತಿ ಹಲ್ವಾ ಮಾಡಿಕೊಟ್ಟೆ. ಅವಳಿಗೆ ತುಂಬಾ ಹಿಡಿಸಿತು. ನೀವು ಕೂಡ ಟ್ರೈ ಮಾಡಿ. ಬೆಲ್ಲ ಬೇಡ ಅಂತ ಹೇಳಿ ಆದರೆ, ಸಕ್ಕರೆ ಬಳಸಲಿಲ್ಲ, ಬೆಲ್ಲ ಬಳಸಿದ್ದೇನೆ. ಬೆಲ್ಲನೂ ಬೇಡ ಅಂತ ಹೇಳಿ ಆದರೆ ಡೇಟ್ಸ್ ಸಿರಪ್ ಬಳಸ್ಬೋದು. ಖರ್ಜೂರದ ಸಿರಪ್ ಏನಾದರೂ ಇದ್ದರೆ ಅಥವಾ ಖರ್ಜೂರವನ್ನು ನೆನೆಸಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಬಳಸ್ಬೋದು. ಸೂಪರ್ ಟೇಸ್ಟಿಯಾದ ಹೆಲ್ದಿಯಾದ ಚಾಕ್ಲೇಟ್ ಹಲ್ವಾ ರೆಡಿ ಆಯಿತು. ನನ್ನ ಚಾನೆಲ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.